ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ ನಾಲಿಗೆಗೆ ರುಚಿ ರುಚಿ ನಾಸಿಕಕ್ಕೆ ಘಮ ಘಮ ಸವಿ ಸಮಾಗಮ ಬಲೆ ಬೊಂಬಾಟ್ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಟಿ ಇಲ್ಲ ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ ಸಿಕ್ಕರೆ ಬದುಕೆ ಬಲು ಬೊಂಬಾಟ್ ಊಟದ ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಟಿ ಇಲ್ಲ ನಳಿನಿ ಪಾಕ ನಳನ ಪಾಕ ಸವಿ ರುಚಿಯಲ್ಲಿ ತಮಕ ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ನಾವು ಮೈಸೂರು ದಸರಾ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ. ಇದು ಕ್ರಾಫೋರ್ಡ್ ಹಾಲ್ ಅಂತ ಕರೀತಾರೆ. ಇದು ಹಿಂದೆ ಮಹಾರಾಜರು ಆಳ್ತಿರ್ಬೇಕಾದ್ರೆ ಇದು ಕ್ರಾಫೋರ್ಡ್ ಹಾಲ್ ಆಗಿತ್ತು. ಈಗ ಇದು ಮೈಸೂರು ವಿಶ್ವವಿದ್ಯಾಲಯ ಕೇಂದ್ರ ಕಚೇರಿಯಾಗಿದೆ. ಓಕೆ, ಇದ್ರ ಮುಂದೆ ಇವತ್ತು ನಾವು ನಮ್ಮ ಸ್ಪೆಷಲ್ ಬೊಂಬಾಟ್ ಭೋಜನ ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ದಸರಾ ಹಬ್ಬ ನಡೀತಿದೆ. ದಸರಾ ಮೈಸೂರಲ್ಲಿ ಭಾಳ ಫೇಮಸ್ಸು, ವರ್ಲ್ಡ್ ಫೇಮಸ್ಸು. ಇಲ್ಲಿ ದಸರಾನ ವಿಜೃಂಭಣೆಯಿಂದ ಆಚರಿಸ್ತಾರೆ. ಮಹಾರಾಜರು ಮೊದಲಿದ್ದಾಗ ಚಾಮುಂಡಿ ಪೂಜೆ ಮಾಡಿ ಆಮೇಲೆ ಹಬ್ಬವನ್ನು ಶುರು ಮಾಡ್ತಾಯಿದ್ರು. ಮತ್ತು ದರ್ಬಾರ್ ನಡೆಸ್ತಾರೆ. ಇವತ್ತಿಗೂ ಕೂಡ ಆಯುಧ ಪೂಜೆ ಮಾಡೋ ದಿವಸ ಹೋದರೆ ಎಲ್ಲ ಆಯುಧಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ಎಲ್ಲ ಎತ್ತು ಇಂದ ಹಿಡಿದು ಹಸು, ಆನೆ, ಒಂಟೆ ಎಲ್ಲವನ್ನೂ ಮೆರವಣಿಗೆ ಮಾಡಿಸ್ತಾರೆ. ಭಾಳ ಚೆನ್ನಾಗಿರುತ್ತೆ. ಮತ್ತು ವಿಜಯದಶಮಿ ದಿವಸ, ಕೊನೆಯ ದಿನ ವಿಜಯದಶಮಿ, ಆವತ್ತಿನ ದಿವಸ ಒಂದು ಪ್ರೊಸೆಷನ್ ಮಾಡ್ತಾರೆ. ಅದ್ಭುತವಾಗಿರುತ್ತೆ ಆ ಪ್ರೊಸೆಷನ್ ನೋಡೋಕ್ಕೆ. ದೇಶದ ಬೇರೆ ಬೇರೆ ಭಾಗದಿಂದ, ಪ್ರಪಂಚದ ಬೇರೆ ಬೇರೆ ಭಾಗದಿಂದ ಎಷ್ಟೋ ಜನ ಬಂದು ಆ ವಿಜಯದಶಮಿಯ ಮೆರವಣಿಗೆ ನೋಡೋಕ್ಕೋಸ್ಕರ ಬರ್ತಾರೆ. ಅಷ್ಟು ಅದ್ಭುತವಾಗಿ ಮೈಸೂರಲ್ಲಿ ದಸರಾ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಯಾಕೆ ಸುಮ್ಮನೆ ಕೂತಿರ್ಬೇಕು? ಮೈಸೂರಲ್ಲಿ ನಾವು ಕೂಡ ನಮ್ಮ ಬೊಂಬಾಟ್ ಭೋಜನ ಕಂಪು ಸ್ವಲ್ಪ ಹರಡಿಸ್ಬೇಕು ಅಂತ ನಾವು ಮೈಸೂರಲ್ಲಿ ಬೊಂಬಾಟ್ ಭೋಜನ ಸ್ಪೆಷಲ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ನಾನು ಕ್ರಾಫೋರ್ಡ್ ಹಾಲ್ ಮುಂದೆ ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾಯಿದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬರ್ತಾಯಿದ್ದಾರೆ. ಅವ್ರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾರೆ ಮತ್ತು ನಾನು ಮಾಡುವ ಎಷ್ಟೋ ಐಟಮ್ಗಳನ್ನ ಅವರು ಪ್ರಯೋಗ ಮಾಡ್ತಾರೆ. ಒಂದು ಸಲ ನಿಮ್ಮ ಜೊತೆ ನಿಂತ್ಕೊಂಡು ನೀವು ಮಾಡುವ ಕೈ ರುಚಿಯನ್ನು ಟೇಸ್ಟ್ ಮಾಡಬೇಕು ಅಂತ ಪತ್ರ ಬರೆದಿದ್ರು. ಕಾಕತಾಳಿ ಅಂದರೆ ನಾವು ಮೈಸೂರಲ್ಲೇ ಶೂಟಿಂಗ್ ಮಾಡ್ತಿರೋದ್ರಿಂದ ಅವ್ರನ್ನ ಇವತ್ತಿಲ್ಲಿ ಕರೆದಿದ್ದೀನಿ. ಅವರು ಮೈಸೂರಿನವರೇ ಆದ್ದರಿಂದ ದಸರಾ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ವಲ್ಲಿ ಪ್ರಭಾಕರ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹತ್ರ ಬನ್ನಿ. ನೀವು ಹಂಗೆ ಹೋಗ್ಬಿಟ್ರೆ ಪಕ್ಕದ ಮನೆ ಟಿವಿಗೆ ಹೋಗ್ಬಿಡ್ತೀರಾ. ನಿಮ್ಮನೆ ಟಿವಿ ಇರಬೇಕು ಅಂದ್ರೆ ನನ್ನ ಕಂಡ್ರೆ ಭಯ ಏನಿಲ್ಲ ತಾನೆ? ಖಂಡಿತ ಇಲ್ಲ. ಮತ್ತೆ ಎಷ್ಟೋ ದಿನದ ಕನಸನ್ನ ನನಸು ಮಾಡ್ತಾ ಇದ್ದೀರಾ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಪತ್ರಗಳನ್ನ ಬರೆದಿದ್ರಿ, ನಿಮ್ಮ ಬೊಂಬಾಟ್ ಭೋಜನ ತುಂಬ ಇಷ್ಟ ಅಂತ ಬರ್ದಿದ್ರಿ. ಬಹಳ ಖುಷಿ ಆಯಿತು. ಇವತ್ತು ಮೈಸೂರಲ್ಲಿ ನಾವು ದಸರಾ ಸ್ಪೆಷಲ್ ಮಾಡ್ತಾಯಿದ್ದೀವಿ. ಇದು ವಿಶೇಷ ಮೈಸೂರಲ್ಲಿ ಮಾಡ್ತಿರೋದು. ಇವತ್ತು ವಿಶೇಷವಾಗಿ ಒಂದು ಸ್ವೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಿಮಗೆ ಅದನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಪ್ರಯೋಗ ನಿಮ್ಮ ಮೇಲೆ ಮಾಡೋಣ. ತಯಾರಾಗಿದ್ದೀರಾ? ಟೇಸ್ಟ್ ಮಾಡ್ತೀರಾ? ಖುಷಿಯಾಗಿ. ಖಂಡಿತ ಖಂಡಿತ. ಆ್ಯಕ್ಚುಲಿ ಏನು ಗೊತ್ತಾ ಐಡಿಯಾ? 10 ದಿವಸ ದಸರಾ. ನಾವು 10 ದಿವಸನೂ ಸ್ಪೆಷಲಾಗಿ ಸ್ವೀಟ್ಗಳೇ ಮಾಡಬೇಕು ಅಂತ. ಓಕೆ, ಇವತ್ತೊಂದು ವಿಶೇಷವಾದ ಸ್ವೀಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಗುಜಿಯಾ ಗುಲ್ಶನ್ ಅಂತ. ಫೈನ್. ಚಂದ್ರು ಹೆಸರಿಡೋದ್ರಲ್ಲಿ ನಂಬರ್ 1. ಎಸ್ಪೆಷಲಿ ಈ ಹೆಸರಂತೂ ತುಂಬ ಚೆನ್ನಾಗಿದೆ. ಗುಜಿಯಾ ಗುಲ್ಶನ್. ಗುಜಿಯಾ ಅನ್ನೋದು ಆ್ಯಕ್ಚುಲಿ ಒಂದು ಗುಜರಾತಿಯ ಸ್ವೀಟ್ ಡಿಶ್ಶು. ಓಕೆ, ಆ ಗುಜರಾತಿ ಡಿಶ್ಗೆ ನಾವು ಬೇರೆ ಒಂಚೂರು ಸೇರಿಸ್ಬಿಟ್ಟು ಗುಜಿಯಾ ಗುಲ್ಶನ್ ಅಂತ. ಗುಲ್ಶನ್ ಅಂದರೆ ಹೂವಿನ ಬಂಚ್ ಅಂತಾರಲ್ಲ, ಅದಕ್ಕೆ ಗುಲ್ಶನ್ ಅಂತ. ಹೂವಿನ ಮಂದ. ಹಾಂ, ಓಕೆ. ಸೊ ಇದು ತುಂಬ ರುಚಿಯಾಗಿರುತ್ತೆ. ಸೊ ನಿಮಗೋಸ್ಕರ ಮಾಡಿಕೊಡ್ಬೇಕು ಅಂತಿದ್ದೀನಿ. ಶುರು ಮಾಡೋಣ. ವೆರಿ ಥ್ಯಾಂಕ್ಸ್. ಓಕೆ, ಈಗ ಗುಜಿಯಾ ಗುಲ್ಶನ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಅಕ್ಕಿ ಹಿಟ್ಟು 1 ಕಪ್ ಇಟ್ಕೊಂಡಿನಿ. 1.5 ಕಪ್ಪಷ್ಟು ಚಿರೋಟಿ ರವೆ, 1.5 ಕಪ್ಪಷ್ಟು ಪ್ಲೇನ್ ಕೋವಾ, ಪುಡಿ ಮಾಡಿರ್ತಕ್ಕಂಥ ಸಕ್ಕರೆ 1 ಕಪ್ಪು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ಏಲಕ್ಕಿ ಪುಡಿ, ಕರಿಯೋದಿಕ್ಕೆ ಎಣ್ಣೆ. ಈಗ ಈ ಗುಜಿಯಾ ಗುಲ್ಶನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆದರೆ ಅಷ್ಟರಲ್ಲಿ ನೀವೆಲ್ಲ ತಗೊಳ್ಳಿ ಒಂದು ಬ್ರೇಕ್. ಭೋಜನ